ಚಿತ್ತಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ರೋಚಕ ಸುದ್ದಿ ಇದು. ಚಿತ್ತಾಪುರ ವಿಧಾನಸಭಾ ಕ್ಷೇತ್ರದ ಕಥೆನೇ ಬಲು ರೋಚಕ. ಫಾರ್ ವಾಟ್? ಕಾಂಗ್ರೆಸ್ನ ಭದ್ರಕೋಟೆ ಅಂತ ಎನಿಸಿಕೊಂಡಿದೆ ಚಿತ್ತಾಪುರ. ನೋ ಡೌಟ್ ಅಬೌಟ್ ಇಟ್. ಸೋ ಫಾರ್ 1952ರಿಂದ 72ರವರೆಗೆ ಚಿತ್ತಾಪುರ ಗೆದ್ದಿರೋದು ಅಲ್ಲಿ ಕಾಂಗ್ರೆಸ್ ಮಾತ್ರ. 78, 83, 85ರಲ್ಲಿ ಮಾತ್ರ ಜನತಾ ಪಾರ್ಟಿ ತನ್ನ ದರ್ಬಾರ್ನ ನಡೆಸಿತ್ತು, ಗೆಲುವನ್ನ ಸಾಧಿಸಿತ್ತು. ಕಾಂಗ್ರೆಸ್ನಿಂದ ಜನತಾ ಪಾರ್ಟಿ ಹಿಡಿತಕ್ಕೆ ಹೋಗಿತ್ತು ಚಿತ್ತಾಪುರ. ಹೀಗಾಗಿ ಮುಂದಿನ ಚಿತ್ತ, ಜನರ ಚಿತ್ತ ಯಾರ ಕಡೆ ಅನ್ನೋದು ನೋಡೋಣ. ಮರಳಿ ಕಾಂಗ್ರೆಸ್ ತೆಕ್ಕೆಗೆ ತಂದಿದ್ದೆ ಬಾಬುರಾವ್ ಚಿಂಚನಸೂರು. 2008ರಲ್ಲಿ ಕರ್ನಾಟಕದಲ್ಲಿ ಕ್ಷೇತ್ರಗಳ ಮರು ವಿಂಗಡಣೆ ಆಗುತ್ತೆ. ತದನಂತರದಲ್ಲಿ SC ಮೀಸಲು ಕ್ಷೇತ್ರವಾಗುತ್ತೆ 2008ರಿಂದ ಇತ್ತೀಚೆಗೆ ಚಿತ್ತಾಪುರ ಕ್ಷೇತ್ರ. ಹೀಗಾಗಿ ಚಿತ್ತಾಪುರಕ್ಕೆ ಖರ್ಗೆ, ಗುರುಮಿಟ್ಕಲ್ಗೆ ಚಿಂಚನಸೂರು ಕ್ಷೇತ್ರ ಚೇಂಜ್ ಮಾಡ್ಕೊಳ್ತಾರೆ. ಖರ್ಗೆ ಮತ್ತು ಬಾಬುರಾವ್ ಚಿಂಚನಸೂರು ಅಂದ್ರೆ ಸ್ವಾಪ್ ಮಾಡ್ಕೊಳ್ತಾರೆ. 2008ರಲ್ಲಿ ಚಿತ್ತಾಪುರದಿಂದ ಆಯ್ಕೆ ಆಗಿದ್ರು ಯಾರು? AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ. ಸೋಲಿಲ್ಲದ ಸರ್ದಾರ ಎನಿಸಿಕೊಂಡಿದ್ರು ಮಲ್ಲಿಕಾರ್ಜುನ ಖರ್ಗೆ. 2009ರಲ್ಲಿ ಪ್ರಿಯಾಂಕ್ ಖರ್ಗೆ ಸೋಲಿಸಿದ್ರು ಬಿಜೆಪಿಯ ವಾಲ್ಮೀಕಿ ನಾಯಕ್. ದಿಸ್ ಇಸ್ ಆಲ್ಸೋ ದ ಪಾಯಿಂಟ್ ಟು ಬಿ ಡಿಸ್ಕಸ್ಡ್. ಆದ್ರೆ ಮುಂದಿನ ಹಂತದಲ್ಲಿ ಏನಿರುತ್ತೆ ಈಗಲೂ ಕೂಡ ನೋಡ್ಬೋದು. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಆಗಿದೆ ರೀ. ಇವರು ದೊಡ್ಡ ದೊಡ್ಡ ಸ್ಥಾನದಲ್ಲಿ ಇದ್ದಾರಲ್ಲ, ಖರ್ಗೆ ಅವರು ಏನೆಲ್ಲ ಮಾಡಿದ್ದಾರೆ ಅನ್ನೋ ಪ್ರಶ್ನೆಗಳಿರುತ್ತವೆ. ಆದರೆ ಸೋಲಿಲ್ಲದ ಸರದಾರ ಒಂದು ದೊಡ್ಡ ಮಟ್ಟದ ಸ್ಥಾನವನ್ನ ಕಾಂಗ್ರೆಸ್ನ ಕಟ್ಟಾಳುವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅದನ್ನ ಪಾಲನೆ ಮಾಡ್ಕೊಂಡು ಬಂದಿರೋದು ನಾವು ನೋಡ್ತಾ ಇದ್ದೀವಿ. ಕಾಂಗ್ರೆಸ್ ನಿಷ್ಠ ಅನ್ನುವ ಮಾಹಿತಿ ಇದೆ. ಹಾಗೆಯೇ ಪ್ರಿಯಾಂಕ್ ಖರ್ಗೆ ಒಂದಿಷ್ಟು ಅಗ್ರೆಸಿವ್ ಲೀಡರ್ ಅನ್ನೋದ್ರಲ್ಲಿ ಯಾವ ಅನುಮಾನ ಇಲ್ಲ. ಪುಟಾಣಿಗಳಿಂದ ಹಿಡಿದು ವೃದ್ಧರವರೆಗೂ ಕೂಡ ಪ್ರಿಯಾಂಕ್ ಖರ್ಗೆ ಅವರ ಮಾತು ಕೇಳುವ ಹಾಗಿರುತ್ತೆ. ಒಂದೇನಾದ್ರೂ ಸಂಚಲನವನ್ನ ಉಂಟು ಮಾಡ್ತಾ ಇರ್ತಾರೆ ಮತ್ತು ಅವ್ರ ಮಾತಿನಲ್ಲಿ ಒಂದು ದಮ್ ಇರುತ್ತೆ, ಅದು ಕೂಡ ತಳ್ಳಿ ಹಾಕುವಂತಿಲ್ಲ. ಆದ್ರೆ ವಾಟ್ ಅಬೌಟ್ ದ ಲೋಕಲೈಟ್ಸ್? ಚಿತ್ತಾಪುರ ಕ್ಷೇತ್ರದಲ್ಲಿ ಜನ ಹ್ಯಾಕ್ ಸ್ವೀಕರಿಸಿದ್ದಾರೆ? ರಾಜ್ಯದ ಜನತೆಗೆ ಅವರ ಮಾತುಗಳನ್ನ ಗಮನಿಸಿದಾಗ ಹೌದು, ಹಿ ಈಸ್ ಯಂಗ್ ಎನರ್ಜೆಟಿಕ್ ಮ್ಯಾನ್, ಹಿ ಸ್ಪೀಕ್ಸ್ ವೆರಿ ಸ್ಟ್ರಾಂಗ್ಲಿ ಟು ದಿ ಪಾಯಿಂಟ್ ಅನ್ನೋದೆಲ್ಲ ಇದೆ. ಒಂದಿಷ್ಟು ರಾಜ್ಯದಲ್ಲಿ ಚರ್ಚೆಗೆ ಈಡು ಮಾಡುವಂಥ ಮಾತುಕತೆಯನ್ನು ಅವ್ರು ನಡೆಸ್ತಾರೆ. ಏನಾದರೂ ಮಾತನಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ದಟ್ ವಿಲ್ ಬಿಕಮ್ ನ್ಯೂಸ್. ದಟ್ ಇಸ್ ದ ಸ್ಪೆಷಾಲಿಟಿ ಆಫ್ ಪ್ರಿಯಾಂಕ್ ಖರ್ಗೆ. ಆದರೆ ರಾಜ್ಯದ ಆ ಕ್ಷೇತ್ರದ ಜನತೆಗೆ ಸಂಬಂಧಪಟ್ಟ ಹಾಗೆ ಇವರು ಎಷ್ಟರ ಮಟ್ಟಿಗೆ ಜನಮನ್ನಣೆಯನ್ನು ಗಳಿಸಿದ್ದಾರೆ ಅನ್ನೋದು ನೆಕ್ಸ್ಟ್ ಗೊತ್ತಾಗ್ತಾ ಹೋಗುತ್ತೆ. ಖರ್ಗೆ ಕೋಟೆ ಛಿದ್ರ ಮಾಡಲು ಬಿಜೆಪಿ ಅಫ್ಕೋರ್ಸ್ ನಿರಂತರವಾಗಿ ಯತ್ನಿಸ್ತಾ ಇರುತ್ತೆ. ಬಿಜೆಪಿ ಹೊಸ ಮುಖ ತಂತ್ರ ಹೂಡಿತ್ತು ಯಾವಾಗ? 2003ರಲ್ಲಿ. 2023ರಲ್ಲಿ ಹೊಸ ಮುಖವನ್ನ ಪರಿಚಯಿಸಿತ್ತು ಬಿಜೆಪಿ. ಬಂಜಾರ ಸಮುದಾಯದ ಮಣಿಕಂಠ ರಾಠೋಡ್ಗೆ ಟಿಕೆಟ್ ಕೊಟ್ಟಿತ್ತು. ಹಾಗೇನೆ ಪ್ರಬಲ ಪೈಪೋಟಿಯನ್ನು ಕೂಡ ಕೊಟ್ಟಿದ್ರು. ಆದ್ರೆ ಅಪರಾಧ ಹಿನ್ನೆಲೆಯಿಂದ ಸದ್ದು ಮಾಡಿದ್ರು ಮಣಿಕಂಠ ರಾಠೋಡ್. ಹೋದಲ್ಲಿ ಬಂದಲ್ಲಿ ಅದೇ ವಿಷಯ ಪ್ರಸ್ತಾಪಿಸ್ತಾ ಇದ್ರು ಪ್ರಿಯಾಂಕ್ ಖರ್ಗೆ. ಅದನ್ನ ಅಸ್ತ್ರವನ್ನಾಗಿ ಹೂಡ್ತಾ ಇದ್ರು. ಮಣಿಕಂಠ ಅವರ ವಿರುದ್ಧ ಭಾರಿ ಕಸರತ್ತು ಮಾಡಿ ಕಿರಿಯ ಖರ್ಗೆ ಅಂದ್ರೆ ಪ್ರಿಯಾಂಕ್ ಖರ್ಗೆ ಗೆದ್ದಿದ್ರು. ಗೆಲುವಿನ ಅಂತರ ಜಾಸ್ತಿ ಇಲ್ಲ, 13,640 ಮತಗಳು ಮಾತ್ರ. ಆದ್ರೂ ಹುಲಿಯಂತಹ ಮಣಿಕಂಠ ರಾಠೋಡ್ ಎದೆಗುಂದಲಿಲ್ಲ, ಇನ್ನೂ ಕೂಡ ಉತ್ಸಾಹದಲ್ಲಿದ್ದಾರೆ. ತನ್ನ ವಿರುದ್ಧದ ಆರೋಪ ಸುಳ್ಳು ಅಂತ ಪದೇ ಪದೇ ಅವರು ಕೂಡ ಗುಟ್ರ ಹಾಕ್ತಾ ಇದ್ರು, ತೊಡೆ ತಟ್ತಾ ಇದ್ರು. ಆಗಾಗ ಫೇಸ್ಬುಕ್ ಲೈವ್ ಬಂದು ಸಿಕ್ಕಾಪಟ್ಟೆ ಸದ್ ಮಾಡ್ತಾ ಇದ್ರು ಮಣಿಕಂಠ ರಾಠೋಡ್. ಈಗ ಮಣಿಕಂಠ ರಾಠೋಡ್ ಬೆನ್ನಿಗೆ ಗಟ್ಟಿಯಾಗಿ ನಿಂತಿದೆ ಇದೇ RSS. ಯಾಕಂತ ಹೇಳಿದ್ರೆ ಇಲ್ಲಿ ಪ್ರಬಲ ವಿರೋಧಿ RSSಗೆ ವಿರುದ್ಧವಾಗಿ ಮಾತನಾಡುವಂಥ ಪ್ರಿಯಾಂಕ್ ಖರ್ಗೆ. ಎಸ್, ದಿಸ್ ಇಸ್ ಅಬೌಟ್ ಚಿತ್ತಾಪುರ. ಚಿತ್ತಾಪುರದಲ್ಲಿ ಜಾತಿ ಲೆಕ್ಕಾಚಾರ ಹೇಗಿದೆ? ಯಾಕಂತ ಹೇಳಿದ್ರೆ ಸಮುದಾಯವಾರು ಜಾತಿ ಲೆಕ್ಕಾಚಾರವನ್ನ ನೋಡ್ಲೇಬೇಕಾಗತ್ತೆ. ರಾಜಕಾರಣದಲ್ಲಿ, ಪ್ರಜಾಕಾರಣದಲ್ಲಿ ಅಭಿವೃದ್ಧಿ ಒಂದೇ ಮಂತ್ರ. ಆದ್ರೆ ಆ ಪ್ರಜಾಪ್ರಭುತ್ವದ ನಿಜವಾದ ಗೆಲುವನ್ನ ಪಡೆಯೋಕೆ ಇನ್ನು ಎಷ್ಟು ದಿನಗಳು ಬೇಕೋ ಗೊತ್ತಿಲ್ಲ. ಆದ್ರೆ ನೀವು ಮನಸ್ಸು ಮಾಡಿದ್ರೆ ಪ್ರಜಾಪ್ರಭುತ್ವ ನಿಜಕ್ಕೂ ಕೂಡ ಗೆದ್ದೇ ಗೆಲ್ಲುತ್ತೆ. ಆದ್ರೆ ಮನಸ್ಸು ಮಾಡ್ಬೇಕಾದವ್ರು ಯಾರು? ನಾವು, ನೀವು. ಎಸ್, ಹಾಗೇನೆ ಅಲ್ಲಿಯ ಈ ಕಾಸ್ಟ್ ಇಕ್ವೇಶನ್ಸ್ನ ನೋಡ್ತಾ ಹೋಗೋಣ. ಚಿತ್ತಾಪುರ ಜಾತಿ ಲೆಕ್ಕಾಚಾರ ಹೇಗಿದೆ ಅಂತ ಹೇಳಿ. ಬಂಜಾರ ಸಮುದಾಯದ ಮತದಾರರು 35,000 ಇದ್ರೆ ವೀರಶೈವ ಲಿಂಗಾಯತರು 60,000, ದಲಿತ ಸಮುದಾಯದ 40,000 ಮತಗಳಿದ್ದಾವೆ ಎಲ್ಲಿ? ಚಿತ್ತಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ. ಓಕೆ, ವೆರಿ ಕ್ರೂಷಿಯಲ್. ಕುರುಬ ಸಮುದಾಯದ 25,000, ಕೋಲಿ ಸಮುದಾಯದ 30,000, ಮುಸ್ಲಿಂ ಸಮುದಾಯದ 30,000 ಮತದಾರರು ಕೂಡ ಚಿತ್ತಾಪುರ ಕ್ಷೇತ್ರದಲ್ಲಿ ಇದ್ದಾರೆ. ಓಕೆ, ಯಾವ್ಯಾವ ಸಮುದಾಯಕ್ಕೆ ಯಾವ ರೀತಿಯಾದಂಥ ಸೌಲಭ್ಯಗಳನ್ನು ಕೊಡ್ತಾರೆ ನೋಡ್ತಾ ಹೋಗೋಣ. ಗಾಣಿಗರು ಸಮುದಾಯದ 8,000, ಬ್ರಾಹ್ಮಣ ಸಮುದಾಯದ ಕೇವಲ 8,000 ಮತದಾರರು ಕೂಡ ಅಲ್ಲಿರೋದನ್ನು ನಾವು ಗಮನಿಸಬಹುದು. ದಿಸ್ ಇಸ್ ದ ಸ್ಟ್ಯಾಟಿಸ್ಟಿಕ್ಸ್, ದಿಸ್ ಇಸ್ ದ ಕಾಸ್ಟ್ ಇಕ್ವೇಶನ್ಸ್ ಇನ್ ಚಿತ್ತಾಪುರ.